ಏನಾರು ಹೇಳ್ಕೊಳ್ಳಿ, ನನಗೂ ಹೇಳಿ ಹೇಳಿ ಸಾಕಾತು. ಹೇಳಿದ್ನೇ ಕೇಳಲ್ಲ ಅಂದ್ರೆ ನಾನು ಎಂತ ಮಾಡೋಕ್ಕಾಗ್ತದೆ? ನಿಮ್ಮ ತಲೆ ಒಳಗೆ ಏನದೆಯೋ ಏನೋ ಕೂಗ್ತಾನೇ ಇರಿ. ಎಂತ ಮಾತಾಡೋದಿಲ್ಲ. ಬರಲಿ ಮಗ ಮನೆ ಬಂದ ಮೇಲೆ ಗೊತ್ತಾಗ್ತದೆ, ಆವಾಗ ಹೇಳಿ ಅವರೆದ್ರಿ. ಏನಪ್ಪ ಏನದೆಯೋ ಇವ್ರ ತಲೆ ಒಳಗೆ. ನಾನು ಯಾಕೆ ಅವ್ರಿಗೆ ಮನೆಗೆ ಬರೋದು ಬೇಡ ಅಂತೇನೆ. ನಾನು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಯ್ತಿದ್ದೀನಿ. ಆವಾಗಲಾರು ಒಂಚೂರು ಇವ್ರು ಸ್ವಲ್ಪ ಸುಮ್ಮನೆ ಇರ್ತಾರನೋ ಅಂತ ನೋಡಿದ್ರೆ ನಾನು ಬೇಡ ಅಂತ ಹೇಳೀನಿ ಅಂತಾರೆ. ಮತ್ತೆಂತ ಅಲ್ಲ, ಇರೋದೇ ಪುರಾಣ ನಮ್ಮ ಅತ್ತೆದು. ಅದು ಸಚಿನಣ್ಣ ಬರ್ತೀನಿ ಅಂದಿದ್ರ ಮನೆಗೆ. ಬರಲ್ಲ, ಅವ್ರು ಡೈರೆಕ್ಟ್ ಆಸ್ಪತ್ರೆಗೆ ಹೋಗ್ಯಾರೆ. ಅಲ್ಲಿ ಪೇಟೆಯಲ್ಲಿ ಬಸ್ ಇಳಿದಕ್ಕೂ ಆ ಕಡೆ ಹೋಗೋರು ಯಾರೋ ಸಿಕ್ಕಿದ್ರಂತೆ. ನಾನು ಅತ್ಲಾಗೆ ಹೋಗ್ತಿದ್ದೀನಿ ಮರಯ್ಯ ಬಾ ಅಂತ ಹೇಳಿದ್ರಂತೆ. ಹೋಗ್ಯಾರ ಇವರು. ಕಾರಲ್ಲಿ ಆರಾಮಾಗಿ ಹೋಗ್ಬೋದಲ್ಲ ಅಂತ. ಅಲ್ಲಿಗೆ ಹೋಗಿ ಮನೆಗೆ ಬರ್ತೀನಿ, ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತ ಫೋನ್ ಮಾಡಿದರು. ಇವರು ಅತ್ತೆ ನೋಡಿದ್ರೆ ನಾನು ಬೇಡ, ನೀವು ಅಲ್ಲಿಗೆ ಹೋಗಿ ಮನೆಗೆ ಬರಬೇಡಿ ಅಂತ ಹೇಳಿ ಕಳ್ಸಿನಂತೆ. ಏನಾದೆಯಾ ಇವ್ರ ತಲೆಯಲ್ಲಿ? ನನಗಂತೂ ಹೇಳಿ ಹೇಳಿ ಸಾಕಾತು. ಬರ್ತಾರಂತೆ ಈಗ ಅಂದರೆ ಸುಳ್ಳು ಹೇಳ್ತೀಯ ನೀನು ಅಂತಾರೆ. ಅಂದ್ರೆ ಅಂದ್ಕೊಳ್ಳಿ ಅಂದ್ಕೊಂಡು ಸುಮ್ಮನೆ ಬಂದೆ. ಎಷ್ಟಂತ ಹೇಳಲಿ ನಾನಾರು? ಏನು ಹೇಳಿದ್ರು ಅವ್ರ ತಲೆ ಒಳಗೆ ಹೋಗೋದೇ ಇಲ್ಲ. ಒಬ್ಬ ಮಗನ್ನ ಈ ಥರ ಮಾಡಿ ಮೂಲೆಯಲ್ಲಿ ಕೂರ್ಸಾತು, ಹೋಗಿ ಏನೋ ಜೀವ ಬದುಕುಳ್ದಿದ್ದೆ ದೊಡ್ಡದು ಅಂತ. ಈಗ ಇನ್ನೊಬ್ಬನ ತಲೆಗೆ ಬ್ಯಾಡ್ದಿದ್ದೆಲ್ಲ ತುಂಬಿ ಇತ್ಲಾಗ ತಿರುಗಿ ನೋಡಬಾರ್ದು ಅಂತ. ನಾವು ಮಂಡೆಲ್ಲು ಏನದೆಯೋ ಇಲ್ಲಿ ಏನು ಆಗ್ತದೆ ಹೋಗ್ತದೆ ಅಂತ ಅವಕ್ಕೇನಾರು ಗೊತ್ತಾನು? ಮೇಲಕ್ಕೆ ಬೆಣ್ಣೆ ಹಂಗೆ ಮಾತಾಡಿಬಿಟ್ರೆ ಅದನ್ನೇ ಸತ್ಯ ಅಂತ ತಿಳ್ಕೊತಾರೆ. ಬರಲಿ ಮನೆಗೆ ಬಂದಾಗೆಲ್ಲ ಒಂಚೂರು ಬಿಡಿಸಿ ಹೇಳೋಣ ಅಂತ ನೋಡಿದ್ರೆ ಹತ್ಲಾಗಿಂದ ಹೊರಗೆ ಆಸ್ಪತ್ರೆಗೆ ಹೋಗಿ ಹಾಗೆ ನೀವು ವಾಪಸ್ ಹೋಗಿ ಮನೆಗೆ ಬರಬೇಡಿ ಅಂತ ಹೇಳಿದ್ದೆ ಏನು ಅಂದ್ರೇನು ಹೇಳಿದ್ದೆಯ. ಬಂದ್ರಿಲ್ಲಿ ಗುಟ್ಟೆಲ್ಲ ಬೈಲಿಗೆ ಬರ್ತದೆ ಅಂತ ಗೊತ್ತಾತಲ್ಲ. ಏನಪ್ಪ ನಾನು ಅವತ್ತಿಂತ ಹೇಳಿದೆ, ನೀವಾರು ಒಂದು ಮಗಳಿಗೆ ಏನಾರು ಒಂದು ಬುದ್ಧಿ ಹೇಳ್ಬಾರ್ದನ ಅಂಥೇಳಿ. ಎಲ್ಲಿ ನೀವು ಮಗಳು ಮಾಡಿದ್ದೆ ಸರಿ ಅಂತೀರಿ, ಇದು ಮಾಡಿದ ಸಮಾನ ಇದ? ಮನೆಗೆ ಬರೋ ಬತ್ತಿದ್ದ ಅವನ್ನೆಂತಕ್ಕೆ ಅಚ್ಚಿಗೆ ಕಳಿಸ್ಬೇಕಿತ್ತು ನೋಡೋಣ. ಫೋನಲ್ಲಿ ಹೇಳೇನೆ ಬರ್ತೀನಿ ನಾನು ಮನೆಗೆ ಅಂತ. ಈಗ ಬರಲ್ಲ. ನೋಡಿದ್ರೆ ಯಾರದ್ದು ಕಾರ್ ಸಿಕ್ತಂತೆ ಅದಕ್ಕೆ ಹೋಗ್ಯಾರಂತೆ ಅಂತ ಹೇಳ್ತದೆ. ನಾನು ಅಷ್ಟು ದಡ್ಡಿನ ಗೊತ್ತಾಗಲ್ಲ ನನಗೆ. ನೋಡಲಿ, ನಾ ಮಾತಾಡ್ತಾನೇ ಇದ್ದೀನಿ, ನಿಮ್ಮ ಪಾಡಿಗೆ ನೀವು ಹೋಗ್ತಾನೇ ಇದ್ದೀರಲ್ಲ. ಏನು ಮಾಡ್ಬೇಕು ಅಂತ ಮಾಡ್ಕೊಂಡಿರಿ ತಾಯಿ ಮಗಳ? ಅಲ್ಲ ಸರಿತಾ, ನಿನ್ನ ಅತ್ತಿಗೊಂದು ಎಂತ ಆಗಿದೆ ಮರತಿ? ಎಂತ ಅಮ್ಮ ಎಂತಕ್ಕಂಗೆ ಹೇಳ್ತಿದ್ದೀಯ? ಅಲ್ಲ ಮರತಿ, ಪಾಪ ಕಂಡ್ಬಿಡ ಪುಣ್ಯ ಕಂಡ್ಬಿಡ. ಸುಮ್ಮನೆ ಬರ್ತಾ ಇದ್ದೀನಿ ರೂಮಿಂದ ಹೆರಿಗೆ. ಬಾಯಿ ಮಲಗದ್ನಲ್ಲ ಇಲ್ಲಿ ಅಂತ ಒಂಚೂರು ಕೆಲಸ ಅದೇನು ಮಾಡ್ಕೊಟ್ಟು ಹೋಗೋಣ ಅಂತ ಬಂದೆ. ನಂಗಂತೂ ಯಾಕಾದ್ರೂ ಹೆರಿಗೆ ಬಂದೇನ ಅಂತ ಕಾಣ್ತು. ಒಂದೇ ಸಮ ಹೇಳ್ತಾರೆ, ನಿನ್ನ ಮೈದ್ನೇನ ನೀನು ಮನೆಗೆ ಬರೋದು ಬೇಡ, ಹೆರಿಗೆ ಹೋಗಿ ಅಂತ ಹೇಳಿ ಅಂತ ಫೋನ್ ಮಾಡಿ. ಹೌದಾ ಅಂತ ಅವ್ರು ಹಂಗೆ ಹೇಳ್ತಾರೆ ನೋಡು. ಎಂತಕ್ಕೆ ಹಂಗೆ ಹೇಳಕ್ಕೆ ಹೋದೆ ನೀನು? ಬಂದಿದ್ರು ಬತ್ತಿದ್ರು, ಇಲ್ಲಿ ಗೊತ್ತಾಗ್ತಿತ್ತು ಮನೇಲಿ ಏನೇನು ಆತದೆ ಅಂತ. ತಾಯಿಗೊಂಚು ಬುದ್ಧಿನಾರು ಹೇಳಾರು ಹೋಗ್ತಿದ್ರು. ಹೌದಾ? ಅಯ್ಯೋ ಅಮ್ಮ, ಅವ್ರು ಹೇಳ್ತಾರೆ ಅಂತೇಳಿ ನೀನು ಹಾಗೆ ಮಾತಾಡ್ತೀಯಲ್ಲೇ. ನಾನು ಯಾಕೆ ಹೇಳ್ತೀನಿ? ಮಗ ಮನೆಗೆ ಬರೋದನ್ನೇ ಬೇಡ ಅಂತ ಹೇಳ್ತೀನ ನಾನು. ಅವರಿಗಲ್ಲಿ ಪೇಟೆಯಲ್ಲಿ ಬಸ್ ಇಳಿದಕ್ಕೂ ಆ ಕಡೆ ಹೋಗೋದು ಯಾರೋ ಅವ್ರ ಫ್ರೆಂಡಿನ ಕಾರ್ ಸಿಕ್ತಂತೆ. ಮತ್ತಿನ್ನೇನು ಅಲ್ಲಿಗೆ ಹೋಗಿ ಬರ್ತೀನಿ, ಕಾರಲ್ಲಿ ಆರಾಮಾಗಿ ಹೋಗ್ಬೋದು ಅಂತ ಫೋನ್ ಮಾಡಿ ಹೇಳಿದ್ರು. ಅಲ್ಲಿ ಆಸ್ಪತ್ರೆಯಿಂದ ಫೋನ್ ಮಾಡಿದರು. ಬಂದೆ ನಾನು ಹಾಗೆಯ ಮನೇಲಿ ಮತ್ತೆ ಕಾಯ್ಬೇಡಿ ಅಂತ ಹೇಳೋಕ್ಕಾಗಿ ಫೋನ್ ಮಾಡಿದರು. ನಾನೊಬ್ಳು ಸುಮ್ಮನೆ ಇದ್ದಿದ್ರು ಆತಿತ್ತು. ಹೋಗಿ ಹೇಳಿದೆ, ಹಿಂಗೆ ಫೋನ್ ಮಾಡ್ಯಾರೆ ಬರಲ್ಲಂತೆ, ಹಾಗೆ ಆಸ್ಪತ್ರೆಗೆ ಹೋಗ್ಯಾರಂತೆ ಅಂತ. ಅದಕ್ಕೆ ಈಗ ಅವನು ಫೋನ್ ಮಾಡಿದ್ದಲ್ಲ, ನೀನೇ ಫೋನ್ ಮಾಡಿ ಬರಬೇಡ ಅಂತ ಹೇಳಿಯ ಅನ್ನೋದು. ಎಂತ ಹೇಳೋದು ಇದಕ್ಕೆ? ಹೇಳ ನೀನೇನು ಅದಕ್ಕೆ ತಲೆ ಕೆಡಿಸ್ಕೊಂಬೇಡ. ಹೇಳಿದ್ರೆ ಹೇಳ್ಕೊಂಡಿರಲಿ. ಈಗ ಬರ್ತಾರಲ್ಲ ಮಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಗೊತ್ತಾಗ್ತದೆ ಆವಾಗ. ಓ ಹಿಂಗಾಗಿದ್ದಾನ? ಅಯ್ಯೋ ಮರತಿ, ನಿನ್ನತ್ತೆ ತಲೆಯಲ್ಲೊಂದು ಏನದೆಯೋ ಏನೋ ನನಗಂತೂ ಗೊತ್ತಾಗಲ್ಲ. ಈಗೀಗ ಒಂಥರ ಅರ್ಬಿರ ಅಂತ ಮಾಡ್ದಂಗೆ ಮಾಡೋದಲ್ಲ. ಎಂತ ಆಗಿದ್ದ? ನನ್ನ ಅಂದಾಜು ಮನೆಯಲ್ಲಿ ಗಂಡಿದ್ದಿದ್ರೆ ಒಂಚೂರು ಎಂಥವ್ರು ಹೆದರ್ಸೋದು ಮಾಡೋದು ಮಾಡ್ತಿದ್ರು.
ಈಗ ನಂಗೆ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತ ಲೆಕ್ಕ ಹಾಕ್ಕೊಂಡಾರ ಎಂಥದಾರು ಲೆಕ್ಕ ಹಾಕ್ಕೊಂಡ್ಲಿ ಅಮ್ಮ, ನೀನು ತಲೆ ಕೆಡಿಸ್ಕೋಬೇಡ, ನೀ ಅಂತ ಹೇಳೋಕ್ಕೂ ಹೋಗಬೇಡ, ಸುಮ್ಮನೆ ಇದ್ಬಿಡು. ನಾ ಅದಕ್ಕೆ ಹೇಳಿದ್ದು ನಿಂಗೆ, ನೀ ಆ ರೂಮಿಂದ ಬರೋಕ್ಕೇ ಹೋಗಬೇಡ ಅಂತ. ಬಾಲೆದ್ರು ತೂಗು ಅಲ್ಲೇ, ಮತ್ತು ಎಣ್ಣೆ ಹಚ್ಚೋದಾದರೂ ಅಲ್ಲೇ ಹಚ್ಚಿಗೆ ಬಿಟ್ಕ ಸುಮ್ಮನೆ ಇರು. ಮತ್ತು ಬೇರೆ ಏನಕ್ಕೂ ನೀ ತಲೆ ಕೆಡಿಸ್ಕೊಂಡ್ಲೇಬೇಡ. ಹೌದು ಪುಣ್ಯಾತ್ಗೈತಿ, ನಾನು ಹಾಗೆ ಜ್ಞಾನ ಮಾಡಿದೆ. ಇನ್ನೊಂದು ಸತಿ ನಾನು ಯಾರಿಗೆ ಬರೋಕ್ಕೆ ಹೋಗಲ್ಲ. ಈಗ ಬರೋಕ್ಕೆ ಬಂದ್ಕೊಂಡಿನಿ, ಅಚ್ಚಿಗೆ ದಾಟ್ಕೊಳ್ಳೋದು ಹೇಗೆ ಅಂತ ಆಗಿದೆ. ಹೋದ ಕೂಡಲೇ ಶುರು ಮಾಡ್ತಾರೆ. ಅದು ಏನು ಮಾತಾಡ್ತಾರೋ ಏನೋ ದೇವರೇ. ಅವ್ರು ಎಂಥಾರು ಮಾತಾಡ್ಕೊಳ್ಳಿ ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ಈ ಸಚಿನಣ್ಣ ಊಟಕ್ಕೆ ಬರ್ತಾರೆ ಏನೋ ಮರತಿ, ಎಂಥಾರು ಒಂಚೂರು ಸಾರು ಪಲ್ಯ ಮಾಡಿಡ್ಬೇಕಲ್ಲ ಅವರಿಗೆ. ಇದು ಅಂದರೆ ಬಸ್ಲೆ ಸೊಪ್ಪು ಅಂದರೆ ಭಾಳ ಇಷ್ಟ ಅಮ್ಮ. ನಾ ಕುಯ್ಕಿ ಬಂದು ಕೊಡ್ತೀನಿ, ಒಂಚೂರು ಸೋಸ್ ಕೊಡ್ತೀಯ? ಸೋಸು ಹೆಚ್ಚು ಕೊಟ್ಬಿಡು, ನಾನು ಖಾರ ಇದು ಮಾಡ್ತೀನಿ, ಮಾಡ್ತೀನಿ. ಹ್ಞೂ ಹೆಚ್ಚು ಕೊಡ್ತೀನಿ. ಅದೇ ಎಂಥವ್ರು ಕೆಲಸ ಮಾಡಿಕೊಡೋಣ ಅಂತಲೇ ಬಂದೆ ನಾನಿಲ್ಲಿ. ನೀ ಹೋಗ್ತಾಗ ಬಾ ಹಂಗಾರೆ, ಬಸ್ಲೆ ಕುಯ್ಕಿ ಬಾ. ನಾನು ಮತ್ತೆ ಹಚ್ಚಿಗೆ ಹೋಗಲ್ಲ ಸರಿತಾ, ನೀನೇ ಹೋಗಿ ಕುಯ್ಕಿ ಬಾ. ಅಲ್ಲಿ ಅಂತ ಮಾಡ್ತೀಯ? ಬಸ್ಲೆ ಹೆಚ್ಚು ಅಂತೀಯ, ಅಲ್ಲಿ ಅಂತ ನೋಡ್ತಿದ್ದೀಯಾ? ಅಲ್ಲ ಅಮ್ಮ, ಎಣ್ಣೆ ಬಾಕ್ಸಲ್ಲಿ ಎಷ್ಟದೆ ಎಣ್ಣೆ ಅಂತ ನೋಡ್ತಾ ಇದ್ದೆ. ಎಂಥವ್ರು ಒಂಚೂರು ಬೋಂಡ ಗಿಂಡ ಏನಾರು ಕರಿಬೇಕಲ್ಲೇ, ಅವರು ಪೇಟೆ ಬದಿ ಇದ್ದಾರೋ, ಹಂಗೆ ಬರೀ ಅನ್ನ ಸಾರಲ್ಲಿ ಊಟ ಮಾಡೋ ಅಭ್ಯಾಸ ಇರಲ್ಲ ಅವರಿಗೆ. ಅದನ್ನು ಆಮೇಲೆ ನೋಡಿದ್ರಾಗಲ್ಲ. ಫಸ್ಟ್ ಈಗ ಸಾರು ಮಾಡ್ಕೊಳ್ಳೋದು ನೋಡು, ಬೇಳೆ ಬೇಯಕ್ಕಿಡು. ಮೊದಲೇ ಗೊತ್ತಿದ್ರೆ ಕಡುಬಿನ ಜೊತೆನೇ ಇಟ್ಟು ಬಿಡ್ಬೋದಿತ್ತು, ಹೌದಾ? ನೀ ಹೋಗು, ನಾನು ಬೇಳೆ ತೊಳೆದು ಬೇಗ ಮಾಡಿ ಇಡ್ತೀನಿ. ಬಸ್ಲೆ ಕುಯ್ಕಿ ಬಾ ಮಾರತಿ. ನಾನು ಕುಯ್ಕಿ ಬರೋಣ ಅಂದ್ರೆ ಯಾವ ಕುಡಿ ಕುಯ್ಬೇಕಂತ ಗೊತ್ತಾಗೋದು ಇಲ್ಲ ಸಮ. ಜೊತೆ ನಿನ್ನ ಅತ್ತೆ ಅಲ್ಲಿ ಬರ್ತಾರೆ ಮಾರತಿ. ಇದು ಅಲ್ಲೇ ಸರಿತಾ ಎಂತ ಅಮ್ಮ? ಮತ್ತೆಂತ ಅಲ್ಲ, ಈಗ ನಿನ್ನ ಮೈದನ್ನ ಬರ್ತಾರಲ್ಲ, ಬಂದಾಗ ಇಲ್ಲಿ ಮನೇಲಿ ಆಗ ಕತೆ ಎಲ್ಲ ಹೇಳು. ಹಿಂಗೆ ಮಾಡ್ತಾರೆ, ನಾನು ಎಂತ ಮಾಡಬೇಕು ಅಂತ ಅದನ್ನು ಹೇಳು. ನಿನ್ನ ಗಂಡನ ಸುದ್ದಿನೂ ಹೇಳು, ಯಾಕೆ ಏನೇನು ಮಾಡಿದ್ದು ಅಂತ. ಏನಲ್ಲ 108 ತಮ್ಮನ ತಲೆಗೆ ತುಂಬ ಕಳಿಸ್ಬೋದು ಈಗ, ನಂಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ. ಸುಳ್ಳು ಹೇಳೋಕ್ಕೆ ನಿನ್ನ ಗಂಡಿಗೆ ಹೇಳ್ಕೊಡೋದು ಬೇಡ. ಬಂದಕ್ಕೂ ಎಲ್ಲ ಹಿಂಗೆ ಆಯ್ತು ಅಂತ ಹೇಳಿಬಿಡು. ನಾಳೆ ಕಡೆಗೆ ಏನಾರು ಹೆಚ್ಚು ಕಮ್ಮಿ ಆದರೆ ನಿನ್ನೆ ದೂರ್ಕಿತಾರೆ ಗೊತ್ತಾನು. ಇಷ್ಟ ಆಗಿದ್ದಕ್ಕಾಯ್ತು, ಏನಾರು ಇದೇ ಆಗಿದ್ರೆ ಏನೋರು ಮನೆ ಇತ್ತಾ? ಈ ಸತಿ ಮಾತ್ರ ಪೂರ್ತಿ ಹೇಳಿಬಿಡು. ನಿನ್ನ ಅತ್ತೆ ಈಗ ಮೊನ್ನೆಯಿಂದ ಇಲ್ಲಿ ಇಷ್ಟೆಲ್ಲ ಮಾತಾಡ್ತಿರೋದನ್ನೂ ಹೇಳು. ಇಲ್ಲ ಅಮ್ಮ, ನಾನು ಅವನ್ನೆಲ್ಲ ಎಂತ ಹೇಳಕ್ಕೆ ಹೋಗೋದು ಇಲ್ಲ. ನಂಗೆ ಗೊತ್ತಿತ್ತು ನೀನು ಹಿಂಗೆ ಮಾಡೋದು ಅಂತ. ಮನೆಗೆ ಬರಲಿ, ನಾನೇ ಹೇಳ್ತೀನಿ, ಕಡೆಯಿಂದ ಪೂರ್ತಿ ಹೇಳ್ತೀನಿ, ಮಾಡಲಿ. ಅವ್ರಾರು ಈಗ ಹೆಂಗೆ ಇಲ್ಲಿ ಇದ್ದಾರೆ, ಏನು ಬೇಕಾದ್ರೆ ಮಾಡ್ಕೊಂಡ್ಲಿ ಅಂತೇಳಿ ಹೋಗಲ್ಲಿ ಬ್ಯಾಟೆ ಮನೇಲಿ ಕೂತ್ಬಿಟ್ರೆ, ವರ್ಷದಲ್ಲಿ ಒಂದು 2-3 ಸತಿನೂ ಮನೆಗೆ ಬಂದು ಇಲ್ಲಿ ಹೇಳ್ತಾ ಕೇಳ್ತಾ ಇದ್ದಿದ್ರೆ ಹಿಂಗೆ ಆತಿತ್ತ? ಅಲ್ಲಿ ಅತ್ತಿಗೂ ಅಷ್ಟೇ ಗಂಡಕ್ಕೂ ಅಷ್ಟೇ, ಮಾಡಿದ್ದೆ ಮಾಟ ಹೂಡಿದ್ದೆ ಲಗ್ಗೆ ಅನ್ನಂಗೆ ಆಗಿದೆ. ಅದಕ್ಕೆ ಇಷ್ಟು ಮಿಗರ್ದಾರಂಗೆ ಇದು ಮಾಡ್ತಾರೆ ಅವರು. ಈಗ ಹಿಂಗೆ ಆಗಿದೆ ಅಂತ ಹೇಳೋದಲ್ಲದೆ, ನೀವು ಒಂದು ತಿಂಗಳಿಗೆ ಒಂದು ಸತಿನಾರು ಮನೆಗೆ ಬಂದು ಹೋಗಕ್ಕೆ ಮಾಡಿ ಅಂತ ಹೇಳು. ಏನು ಅವ್ರದ್ದು ಏನೂ ಇಲ್ಲ ಇಲ್ಲೇ. ನಾಳೆ ಎಲ್ಲ ಮಾಡಿಟ್ರೆ ಪಾಲಿಗೆ ಬರದೇ ಇರ್ತಾರಾ? ಅವಾಗ ಬರೋರು ಈಗಲೇ ಒಂಚೂರು ಬಂದು ಹೋದರೆ ಏನಾಗ್ತದೆ? ನೀನು ಬಾಯಿ ಸತ್ತಳಾಗಿ ಅಂತ ಗೊತ್ತಿದ್ದಕ್ಕೆ ಹಂಗೆ ಮಾಡ್ತಾರಷ್ಟೇ. ಅಮ್ಮ, ನೀ ಹಂಗಿದ್ದೊಂದು ಕೆಲಸ ಏನಾರು ಮಾಡ್ಕಿದೀಯ ಕಡೆಗೆ, ಸಚಿನಣ್ಣನ ಹತ್ರ ಏನೂ ಹೇಳಕ್ಕೆ ಹೋಗ್ಬೇಡ. ಒಂದು ಪಕ್ಷ ನಾನು ಹೇಳಿದ್ರಾರು ಅಡ್ಡಿಲ್ಲ, ನೀನು ಹೇಳೋದು ಅದು ಸರಿ ಆಗಲ್ಲಮ್ಮ. ಆಮೇಲೆ ಎಲ್ಲಿಂದ ಎಲ್ಲಿಗೂ ಹೋಗಿ ಮುಟ್ಕಿತದೆ ಗೊತ್ತಾ? ಅದೊಂದು ಕೆಲಸ ಮಾಡಬೇಡ ಮಾರತಿ. ನಾನು ಹೇಳಬಾರ್ದು ಅಂತ ಕಂಡ್ರೆ ನೀನು ಹೇಳಬೇಕು ಸರಿತಾ? ಹೇಳಿ ನೋಡು, ಈ ಸತಿ ಹೇಳೇ ಬಿಡು. ಈಗ ಇವ್ರಿಗೆ ನಾವು ಏನು ಮಾಡ್ತೀವಿ ಅನ್ನೋದು ಹೆಂಗಿದ್ರು ಯಾರಿಗೂ ಗೊತ್ತಾಗಲ್ಲ. ನಮ್ಗೆ ಏನು ಅನ್ನಿಸ್ತದೋ ಅದನ್ನೇ ಮಾಡೋಣ ಅನ್ನಂಗೆ ಅದರವರು. ಅದಕ್ಕೆ ಅವ್ರು ಮಾಡಿದ್ದೆ ಮಾಟ ಹೂಡಿದ್ದೆ ಲಗ್ಗೆ ಅಂತ ಆಗೋದು. ಸುಮ್ಮನಿರು, ಏನಾರೇನು ಕಂಡರೇನಲ್ಲ ಮನೆ ಮನಸ್ಸರು. ಹೇಳು, ನಾನು ನಿನ್ನ ಮೇಲೆ ಒಂಥರ ಭಾಳ ನಂಬಿಕೆ ಅದೆಯಪ್ಪ ಅವರಿಗೆ, ಸುಮ್ಮನೆ ಹೇಳ್ಬಾರ್ದು. ನಿನ್ನ ಮಾತೇನು ತೆಗ್ದು ಹಾಕಲ್ಲ, ನೀ ಹೇಳ್ತೀನಿ. ನನ್ನ ಮಾತು ಅವ್ರು ತೆಗ್ದು ಹಾಕಲ್ಲ, ಅದು ನನಗೂ ಗೊತ್ತಮ್ಮ. ಹಂಗಂತೇಳಿ ಸಣ್ಣ ಪುಟ್ಟ ವಿಚಾರನೆಲ್ಲ ಅವ್ರು ಬಂದಾಗ ಹೇಳ್ತಾ ಕೂರಕ್ಕಾಗ್ತದನಮ್ಮ? ಏನು ತಿಳ್ಕೊತಾರೆ ಹೇಳ?
ಬರೋದೇ ಅಪರೂಪಕ್ಕೆ ಅನ್ಸತ್ತೆ. ಎಷ್ಟಂದ್ರೆ ಈಗ ಅಣ್ಣಗೆ ಹಿಂಗಾಗಿದೆ ಅನ್ನೋ ಟೆನ್ಷನ್ ಇದ್ದೇ ಇರ್ತದೆ ಹೌದಾ. ಅವ್ರ ತಲೆ ಬಿಸಿಲು ಅವ್ರು ಇರ್ತಾರೆ, ಬಂದ ಕೂಡಲೇ ನಾನು ಇದನ್ನೆಲ್ಲ ಪುರಾಣ ಹೇಳ್ತಾ ಇದ್ದರೆ ಏನು ಚೆನ್ನಾಗಿರ್ತದೆ ಹೇಳ. ಅವ್ರು ಅಂದ್ಕೊಳಲ್ಲ, ಒಂದು ದಿವಸ ಬಂದಾಗಲೂ ನೆಮ್ಮದಿಯಿಂದ ಇರಂಗಿರಲ್ಲ, ಇವ್ರದ್ದೇ ಕಂಪ್ಲೇಂಟ್ ಮಾಡ್ತಿರ್ತಾರೆ ಅಂತ. ಯಾವುದೊಂದು ಹೇಳಿದ್ರು ಹಿಂಗಿದ್ದೆ ಅಂತಾರೆ ಹೇಳಿ ಬಾಯಿ ಮುಚ್ಚಿಬಿಡ್ತೀಯ. ಹಂಗಂತೇಳಿ ಎಲ್ಲ ಮುಚ್ಚಿ ಹಾಕ್ಕೊಂಡೇ ಇರ್ತೀಯ ನೀನು. ಇವ್ರಿಗೆ ಹೆದರ್ಸೋರು ಯಾರೂ ಇಲ್ಲ ಅಂತಲೇ ಆತ ಹಂಗಾರೆ. ಅದು ಹಂಗಲ್ಲಮ್ಮ, ನಮ್ಮ ಸಮಸ್ಯೆ ನಾವೇ ಸಾಲ್ವ್ ಮಾಡ್ಕೋಬೇಕು. ನಾವೇ ಸಣ್ಣವರಾಗ್ತೀವಿ, ಬಂದ ಕೂಡಲೇ ಅವ್ರ ಹತ್ರ ದೂರ ಹೇಳ್ತಾ ಇದ್ದರೆ ಒಂದಲ್ಲ ಒಂದು ದಿವಸ ಅವರಿಗೆ ಗೊತ್ತಾಗ್ತದೆ. ಅದು ಅಲ್ಲದೆ ಈ ಟೆನ್ಷನಲ್ಲಿ ಇರ್ತಾರ, ಬಂದಕ್ಕೂ ನಾನು ಹಿಂಗೆ ಏನಾರು ಹೇಳೋದು, ಅವ್ರ ತಾಯಿಗೆ ಹೋಗಿ ಇನ್ನೂ ಜೋರಾಗಿ ಬೈತಾರೆ. ಅವ್ರು ಬೆಂಗಳೂರಿಗೆ ಹೋಗ್ತಾರೆ. ಅವ್ರು ಆ ಕಡೆ ಹೋದ್ಮೇಲೆ ಇವ್ರು ಸುಮ್ಮನೆ ಇರ್ತಾರೆ ಅಂದ್ಕೊಂಡಿಯಾ? ಆಮೇಲೆ ಆ ಮಾತು ಕೇಳ್ತಾ ಇರೋರು ಯಾರು? ಅವ್ರ ದೃಷ್ಟಿಲೂ ನಾನೊಂಥರ ಸಣ್ಣಳಾತೀನಿ, ಬರ್ಬೇಕಾರೆ ದೂರ ಹೇಳ್ತಿರ್ತಾರೆ ಅಂತ. ನಂಗೆ ಇರೋ ಕಷ್ಟ ಏನು ತಪ್ಪಲ್ಲ, ಮತ್ತು ಎಂತಕ್ಕಮ್ಮ ಏನಾಗೋದೇ ಇಲ್ಲ, ಸುಮ್ಮನಿರು. ಹಂಗೇನಾರು ತೀರಾ ಮಾತಾಡಿದ್ರೆ ನಾನು ತಿರುಗಿ ಹೇಳ್ತೀನಿ, ನಂಗೆ ಗೊತ್ತು. ಸುಮ್ಮನೆ ಆ ಥರ ಅವಾಗ ಏನು ಹೇಳ್ತೀಯಪ್ಪ, ನಾನು ನೋಡ್ತಿದ್ದೀನಿ ಹೇಳಿದ್ನೆಲ್ಲ ಅಲೆಸ್ಕೊಂಡು ಸುಮ್ಮನೆ ಇರ್ತೀಯ. ಹಂಗಂತ ಕುಸ್ತಿ ಮಾಡೋಕ್ಕೂ ಆಗಲ್ಲ ಅಂತ ಮಾಡೋಣ. ಹೇಳದ ನಿನ್ನ ಮೈದನ ಹತ್ರ ಹೇಳ್ಬೋದು. ಅದು ಅಲ್ಲದೆ ನಿನ್ನ ಗಂಡ ಏನಾರು ತಲೆಗೆ ತುಂಬ ಕಳಿಸಿದ್ರೆ, ನೀ ಇಲ್ಲೇನಾರು ಹೇಳ್ದೆ ಇದ್ರೆ ಅದೇ ಸತ್ಯ ಅಂತ ಕಾಣ್ತದೆ ಅವ್ರಿಗೆ. ಎಷ್ಟಂದ್ರೆ ಒಂಥರ ಅಣ್ಣ ಅನ್ನೋದು ಹೆಚ್ಚಲ್ಲ, ಮೀಸ ಕೊಡ್ದಾನೆ ಜೀವಕ್ಕೇನಾರು ಅಪಾಯ ಹಾಕಿದರೆ ಏನು ಮಾಡೋದು ಅಂತ ಒಂಥರ ಇರಲ್ಲ ನಿಮ್ಮ ಮನಸ್ಸಲ್ಲಿ. ಯಾವುದಕ್ಕೂ ಬರದೇ ಇದ್ದಾರೆ ಕಾಣ್ಬಾರ್ದು, ಅಲ್ಲಿಂದ ಅವ್ರು ಬಂದಾನಲ್ಲ ನೋಡ್ಬೇಕು ಅಂತ. ನೋಡು ನೀ ಅಂತ ಮಾಡ್ತೀಯ ಮಾಡು. ಇವ್ರು ಏನೇ ಕಿವಿ ತುಂಬಿದ್ರು ಅವ್ರು ಕೇಳಲ್ಲ ಅಮ್ಮ. ಅವ್ರಿಗೆ ಗೊತ್ತಲ್ಲ ಮೊದಲಿಂದನೂ ಇಲ್ಲಿ ಹೆಂಗೆ ಅಂತ ಗೊತ್ತಾಗ್ತದೆ ಅವರಿಗೆ, ಇಲ್ಲೂ ಏನೋ ಇದು ಮಾಡಾನೆ ಅಂತ. ಅದು ಅಲ್ಲದೆ ಎಂತಕ್ಕೆ ಹಿಂಗೆ ಅಂತ ಕಾರಣ ಕೇಳ್ತಾರೆ. ಇವರು ಸುಳ್ಳು ಹೇಳೋದವ್ರು ಹೆಂಗೆ ಹೇಳ್ತಾರೆ ಹೇಳು? ಅವರಲ್ಲೇ ಇರ್ತಾರಲ್ಲ, ಹೇಳ್ತಾರೆ ಅವ್ರು ಏನೇನಾಯ್ತು ಅಂತ ಗೊತ್ತಾಗ್ತದೆ ಅವರಿಗೆ. ಇಲ್ಲಪ್ಪ, ಬರೋದಾದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು, ಬರೋಲ್ಲ ಬರೋಕ್ಕೆ ಅಂತ ಇಲ್ಲೆಲ್ಲ ತಲೆಗೆ ತುಂಬಾಗಿದೆ. ಬರೋದಾದ್ರೆ ಹೆಂಗೆ ಬರ್ತಾನೆ? ಅಣ್ಣನ ನೋಡೋಕೆ ಬಂದಿದ್ದೇ ದೊಡ್ಡ ಮಾತು, ಬರೋದು ಬೇಡ ಅಂತ ಹೇಳಬೇಕಿತ್ತು. ಅದು ಹೆಂಗೆ ಹೇಳ ಅಲ್ಲ, ಅಪ್ಪ ಒಬ್ಬರಾದರೆ ಅವ್ರಾರು ಏನಾರು ಸುಸೂತ್ರ ಹೇಳ್ತಾರ? ಎಂಥರ ಮಾಡ್ಕೊಂಡ್ಲಿ. ಓ ಇನ್ನತ್ತಿದ ಮತ್ತೆ ಶುರು ಆತು ಮರತಿ. ಇನ್ನು ಸದ್ಯಕ್ಕಿಲ್ಲ, ನೀವು ಹೋಗಿ ಬಾಟ್ಲೆ ಕುಯ್ಕಿ ಬಾರೇ ಸರಿತಾ, ಕುಯ್ಕಿ ಬಾ ಹೋಗು. ಪಲ್ಯ ಒಂದು ಬೇಗ ಮಾಡ್ಕಿಬೋದು, ಮತ್ತು ನಂಚಕ್ಕೆ ಬೇರೆ ಮಾಡಬೇಕು ಅಂತೀಯ. ಈಗೆಲ್ಲರೂ ಬಂದು ನಾನು ಕೂಡಲೇ ಹೊಳ್ತೀನಿ ಅಂದರೆ ನೀವು ಹೋಗು ಬಸ್ಲೆ ಕುಯ್ಕಿ ಬಾ ಹೋಗು. ಎತ್ಲಾಗ ಹೊರಟೆ? ಸಚಿನಿಗೊಂದು ಫೋನ್ ಮಾಡ್ದ, ಏನು ಬರ್ತಾನಂತ ಎಂತ ಮಾಡ್ತಾನಂತೆ? ಒಂದು ನಿಮಿಷ ತಡೀರಿ. ಎಂತ ಈಗ ಫೋನ್ ಮಾಡೋಕೆ ಹೋಗ್ತಾ ಇದ್ದೀಯ? ನಾನು ನಿಂಗೆ ಹೇಳಿದೆ ಎಷ್ಟೊತ್ತಿನಲ್ಲೇ? ಇಲ್ಲ ನಾನು ಪದೇ ಫೋನ್ ಮಾಡೋಕ್ಕೆ ಹೋಗಲ್ಲ, ಫೋನ್ ಮಾಡಿಕೊಡ್ತೀನಿ, ಬೇಕಾರೆ ನೀವು ಮಾತಾಡಿ. ನಿಮ್ಮ ಮಗ ಅಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಏನು ಕೇಳಿ, ಜೊತೆಗೆ ಇದನ್ನು ಕೇಳಿ. ಸರಿತ ಬೇಡ ಅಂತ ಹೇಳಿದನು ನಿಂಗೆ ಮನೆಗೆ ಬರೋದು ಅಂತ ಕೇಳಿಬಿಡಿ ಒಂದು ಮಾತು. ಅವ್ರೇನು ಹೇಳ್ತಾರೆ ಆಮೇಲಾರು ನಿಮಗೆ ಗೊತ್ತಾಗ್ತದ ಏನೋ ನೋಡ್ತೀನಿ. ಮಾತಾಡಿ, ರಿಂಗ್ ಆಗ್ತದೆ, ಅವ್ರು ರಿಸೀವ್ ಮಾಡೋದಕ್ಕೂ ಮಾತಾಡಿ. ಇದು ಒಳ್ಳೆ ಕೆಲಸ, ಮಾತಾಡ್ಕೊಳ್ಳಿ. ಎಲ್ಲಿ ಯಾರು ಮಾತಾಡಲ್ಲ, ಸುಮ್ಮನೆ ಫೋನ್ ಮಾಡ್ದಂಗೆ ಮಾಡಿಕೊಟ್ಟೀಯ. ಅವನಿಗೆ ಏನಾರು ಮಾಡಿಕೊಟ್ಟೀಯ? ನನಗೇನಷ್ಟು ಗೊತ್ತಾಗಲ್ಲ ಅಂತ ಮಾಡ್ದ? ಗೊತ್ತಾಗ್ತದಪ್ಪ, ನಿಮಗೆಲ್ಲ ಗೊತ್ತಾಗ್ತದೆ. ನಾನೇನಾರು ಗೊತ್ತಾಗಲ್ಲ ಅಂತ ಹೇಳಿದ್ನ? ಈಗ ನಾನು ಬೇರೆ ಯಾವುದೋ ನಂಬರಿಗೆ ಮಾಡೇನಿ ಅಂತ ಅನುಮಾನ ಹೌದಾ? ಅಲ್ಲ, ತಗೊಳ್ಳಿ. ನಿಮಗೆ ಹೆಂಗಿದ್ರು ಅಷ್ಟು ನಂಬರ್ಸ್ ಎಲ್ಲ ಓದೋಕ್ಕೆ ಬರೆಯೋಕ್ಕೆ ಎಲ್ಲ ಬರ್ತದೆ, ಏನು ತೊಂದರೆ ಇಲ್ಲ. ನೀವೇ ಡಯಲ್ ಮಾಡಿ, ನೀವೇ ಮಾತಾಡಿ, ನಾ ಡಯಲ್ ಮಾಡೋಕ್ಕೆ ಹೋಗಲ್ಲ. ಏನು ಮಾತಂತ ಆಡ್ತಿರೋ? ಡಯಲ್ ಮಾಡೀನಿ, ಅವ್ರೇನು ಬಸ್ಸಲ್ಲದಾರೋ ಅಲ್ಲ ಆಸ್ಪತ್ರೆ ಒಳಗೆ ಆದಾರೋ ರಿಸೀವ್ ಮಾಡೋಂಗಿಲ್ಲ ಏನೋ, ಅದಕ್ಕೆ ರಿಸೀವ್ ಮಾಡ್ತಿಲ್ಲ.
ನೋಡಿದ್ರೆ ನಾನು ಬೇರೆ ಯಾರಿಗೋ ಮಾಡೀನಿ ಅಂತಿರಲ್ಲ, ತಗೊಳ್ಳಿ ಇಲ್ಲೇ ಇಟ್ಟಿರ್ತೀನಿ ಮೊಬೈಲು, ಫೋನ್ ಮಾಡಿ ನೀವೇ. ಹೇಳ್ತಿದ್ದೀನಿ ಯಾವಾಗಿಂದ, ಏನು ಹೇಳಿದ್ರೂ ಅದಕ್ಕೆ ಉಲ್ಟನೇ ಮಾತಾಡ್ತೀನಿ. ಒಂದು ಸರಿ ನೋಡ್ಬೋದು, 2 ಸರಿ ನೋಡ್ಬೋದು, ನಾನು ಎಷ್ಟೊತ್ತಂತ ಸುಮ್ಮನೆ ಇರಲಿ.